ವೆಲ್ಕಮ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬಟರ್ ಚಪಾತಿ ಯಾವತ್ತನೇ ತಿಂದಿರಿ? ಇಲ್ಲಲ್ಲ. ಸಂಪೂರ್ಣವಾಗಿ ಮೊದಲ ವಿಡಿಯೋ ನೋಡ್ರಿ, ನಂತರ ಮಾಡ್ಕೊಳ್ರಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತಿ. ಇದನ್ನು ಮಾಡಾಕ 2 ಕಪ್ಪಿನಷ್ಟು ಗೋಧಿ ಹಿಟ್ಟು, ಸ್ವಲ್ಪ ರುಚಿಗನುಸಾರ ಉಪ್ಪು, 1 ಸ್ಪೂನ್ ಬೆಣ್ಣೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಚಲೋತ್ನಾಗ ನಾವು ಸಾಫ್ಟಾಗಿ ಕಲಿಸ್ಬೇಕ್ರಿ. ಸ್ವಲ್ಪ ಮೆತ್ತಗೆ ನಾವು ಹೋಳಿಗೆ ಇಟ್ಟಿರ್ತೈತಲ್ರಿ, ಹಂಗೆ ಕಲಿಸ್ಬೇಕು ನಾವು ಇದನ್ನು. ನೋಡ್ರಿ, ಕಲಿಸಿ ಇದನ್ನ ಒಂದು 10 ನಿಮಿಷ ಮುಚ್ಚಿಡ್ರಿ. 10 ನಿಮಿಷದ ಮೇಲೆ 1-2 ಸೆಕೆಂಡ ನಾದ್ಕೊರಿ. ಅದನ್ನು ನಾದ್ಕೊಂಡು ನಿಮ್ಗೆ ಯಾವ ಸೈಜ್ನಾಗ ಬೇಕು ಆ ಸೈಜ್ನಾಗ ಉಳ್ಳಿ ಮಾಡ್ಕೊರಿ. ಗ್ಯಾಸ್ ಹಚ್ಚಿ ಹಂಚಿ ಬಿಸಿ ಮಾಡಾಕಿಡ್ರಿ. ಈ ಕಡೆಗೆ ನೋಡ್ರಿ, ನಾನು ಇದನ್ನು ಚಪಾತಿ ಉಳ್ಳಿ ಒಂದು ತಗೊಂಡು ಮಿಕ್ಕಿದ್ ಮುಚ್ಚಿಟ್ಟಿನ್ರಿ. ಅದಕ್ಕೆ ಸ್ವಲ್ಪ ಹೊತ್ಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಚ್ಚಿ 4 ಪದರ ಮಾಡಿಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಿಕ್ಕೊರಿ. ನಾ ಭಾಳ ಅಂದ್ರೆ ಭಾಳ ತೆಳ್ಳಗೆ ತಿಕ್ಕೊಂಡಿನ್ರಿ. ಬಿಸಿ ಆಗಿರೋ ಹಂಚಿನ್ಯಾಗ ಹಾಕಿ 2 ಕಡೆ ಬೆಣ್ಣೆ ಹಾಕಿ ನಾವು ಚಲೋತ್ನಾಗ ಸುಟ್ಕೊಂಡ್ಬಿಟ್ರೆ ನಮ್ಮ ಬೆಣ್ಣೆ ಚಪಾತಿ ಹೋಳಿಗೆಗಿಂತನೂ ರುಚಿಯಾಗಿರುವಂಥ ಮೆತ್ತನೆ ಚಪಾತಿ ರೆಡಿ. ಟ್ರೈ ಇಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.